ಜಿಬಿಎ ಚುನಾವಣೆಯನ್ನ ಮುಂದೂಡಿರುವ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ಜಿಬಿಎ ಚುನಾವಣೆ ಮುಂದೂಡಿಕೆ ಹಿಂದೆ ರಾಜ್ಯ ಸರ್ಕಾರದ ಷಡ್ಯಂತ್ರ ಮತ್ತು ಕುತಂತ್ರ ಅಡಗಿದೆ ಅಂತ ಆರೋಪ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ರು. ಆದರೆ ನಗರ ಅಭಿವೃದ್ಧಿಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಟೀಕೆ ಮಾಡಿದ್ರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನೇ ಮುಚ್ಚಲು ಸಾಧ್ಯವಾಗದ ಸರ್ಕಾರ ಅಭಿವೃದ್ಧಿಯಲ್ಲಿನ ವೈಫಲ್ಯವನ್ನ ಮುಚ್ಚಿ ಹಾಕಲು ಚುನಾವಣೆಯನ್ನ ಮುಂದೂಡಲು ಯತ್ನಿಸಿದೆ ಅಂತ ವಿಜಯೇಂದ್ರ ಆರೋಪ ಮಾಡಿದ್ರು. ಜಿಬಿಎ ಚುನಾವಣೆ ನಡೆದರೆ 5 ನಗರ ಪಾಲಿಕೆಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎಂಬ ಭಯದಿಂದಲೇ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಚುನಾವಣೆ ಮುಂದೂಡಲು ಪ್ರಯತ್ನ ಮಾಡಿದೆ ಅಂತ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ ಡಿಸೆಂಬರ್ ವರೆಗೆ ಕಾಲಾವಕಾಶ ನೀಡಿರುವುದನ್ನು ಉಲ್ಲೇಖಿಸಿದ ವಿಜೇಂದ್ರ ಇದರ ಹಿಂದೆ ಸರ್ಕಾರದ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಆರೋಪ ಮಾಡಿದ್ರು. 2020 ಎಲೆಕ್ಷನ್ ಮಾಡ್ಬೇಕಾಗಿತ್ತಾನೆ, ನಿಮ್ದೇ ಸರ್ಕಾರ ಇತ್ತು ತಾನೆ, ಯಾಕೆ ಮಾಡಿಲ್ಲ ಅವತ್ತು? ಜಿಬಿಎ ಈ ಹಿಂದಿನ ಬಿಬಿಎಂಪಿ ಪ್ರಸ್ತುತ ಜಿಬಿ ಎಲೆಕ್ಷನ್ ಆಗದಿರೋ ಕಾರಣ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂನು 2023 ಸರ್ಕಾರ ಇತ್ತಲ್ಲ, 20 ಮುಗಿತಲ್ಲ, ಯಾಕೆ ಮಾಡಿಲ್ಲ ಎಲೆಕ್ಷನ್ ನೀವು ಬಿಜೆಪಿ ಅವರು? ಕೋವಿಡ್ ಆಯ್ತು, 22ಕ್ಕೂ ಕೋವಿಡ್ ಇತ್ತ, 23ಕ್ಕೂ ಕೋವಿಡ್ ಇತ್ತ. ಬಿಬಿಎಂಪಿ ಎಲೆಕ್ಷನ್ ಆಗದಂಗೆ ಜಿಬಿ ಆಗದಂಗೆ ತರದಂತ ಕೀರ್ತಿ ಬಿಬಿ ಎಲೆಕ್ಷನ್ ಆಗದಿರೋ ಕಾರಣ ಬಿಜೆಪಿ, ಜಿಬಿ ತಡ ಆಗೋ ಕಾರಣ ಕಾಂಗ್ರೆಸ್. ಇಬ್ಬರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಜಿಬಿಎ ಚುನಾವಣೆಯನ್ನ ಮುಂದೂಡಲು ಸರ್ಕಾರ ರಾಜಕೀಯ ಕಾರಣಗಳನ್ನ ಮುಂದಿಟ್ಟಿದೆ ಎಂಬ ಬಿಜೆಪಿ ಆರೋಪಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದಂತ ಅವರು, ಜಿಬಿಎ ಚುನಾವಣೆಗೆ ಮತ್ತೆ ಕಾಲಾವಕಾಶ ಕೇಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ನಾವು ಚುನಾವಣೆ ನಡೆಸಲು ಮತ್ತು ರಾಜಕೀಯವಾಗಿ ಎದುರಿಸಲು ಸಂಪೂರ್ಣ ಸಿದ್ಧರಾಗಿದ್ದೇವೆ ಅಂತ ಹೇಳಿದರು. ಜಿಬಿಎ ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸೋಕೆ ಡಿಸೆಂಬರ್ 31ರವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿದ್ದು, ಇದೇ ಗಡುವಿನೊಳಗೆ ಚುನಾವಣೆ ಪೂರ್ಣಗೊಳಿಸುವಂತೆ ಆದೇಶ ನೀಡಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಕೃಷ್ಣ ಬೈರೇಗೌಡ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮಾತ್ರ ಕಾಲಾವಕಾಶ ಕೋರಲಾಗಿತ್ತು, ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಎಸ್ಐಆರ್ ಪ್ರಕ್ರಿಯೆಯನ್ನ ಸರಿಯಾಗಿ ನಡೆಸದಿದ್ದರೆ ಸಾವಿರಾರು ಮತದಾರರು ತಮ್ಮ ಮತದಾರರ ಹಕ್ಕನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಈ ವಾದವನ್ನ ಸುಪ್ರೀಂ ಕೋರ್ಟ್ ಕೂಡ ಪರಿಗಣಿಸಿದೆ ಅಂತ ಅವರು ಹೇಳಿದರು. ಇದೇ ವೇಳೆ ಜಿಬಿಎ ಚುನಾವಣೆಗೆ ಸಿದ್ಧಪಡಿಸಲಾಗಿದ್ದ ಮತದಾರರ ಪಟ್ಟಿ ಹಳೆಯ ಪಟ್ಟಿನ ಆಧರಿಸಿತ್ತು. ಹೊಸ ಪರಿಷ್ಕೃತ ಮತದಾರರ ಪಟ್ಟಿ ಸಿದ್ಧವಾದ ಬಳಿಕ ಕಾನೂನುಬದ್ಧವಾಗಿ ಚುನಾವಣೆ ನಡೆಸಲಾಗುವುದು ಅಂತ ಸಚಿವರು ತಿಳಿಸಿದರು. ಕರೆಕ್ಟ್. ಈಗ ಎಸ್ಐಆರ್ ಆದ್ಮೇಲೆ ಒಂದಷ್ಟು ವೋಟ್ ಎಲ್ಲ ಡಿಲೀಟ್ ಆಗ್ತವೆ. 50% ಆಗಿಲ್ಲ ಎಸ್ಐಆರ್, 50% ವೋಟು ಡಮಾರು. ಹಾಗಾಗಿ ಇಂತಿಷ್ಟು ಜನಕ್ಕೆ ಇಷ್ಟು ವಾರ್ಡ್ ಅಂತ ಬೇಕಾಗುತ್ತೆ, ಹಾಗಾದ ವ್ಯಾಪ್ತಿ ಚೇಂಜ್ ಆಗ್ಬೋದು ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಹಿರಿಯ ನಾಯಕರ ಅಭಿಪ್ರಾಯ ಪಡೆಯದೆ ಯಾರನ್ನೋ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬಿಜೆಪಿ ಜಿಲ್ಲಾ ಘಟಕವನ್ನ ಪುನರ್ರಚನೆ ಮಾಡಿರುವುದು ಸರಿಯಲ್ಲ. ವಿಜೇಂದ್ರ ಅವರಿಗೆ ಹೃದಯವೇ ಇಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಸಿದ್ದೇಶ್ವರ್, ಉಪಚುನಾವಣೆಯ ವೇಳೆ ನೇಮಕಗೊಂಡಿದ್ದ 3 ಪ್ರಧಾನ ಕಾರ್ಯದರ್ಶಿಗಳನ್ನ ಯಾವುದೇ ಚರ್ಚೆ ಇಲ್ಲದೆ ಕೈಬಿಡಲಾಗಿದೆ. ಇದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮತ್ತು ಅಸಮಾಧಾನ ಉಂಟಾಗಿದೆ ಅಂತ ಆರೋಪಿಸಿದ್ದಾರೆ. ನಾನು ಪಕ್ಷದ ಹಿರಿಯ ನಾಯಕನಾಗಿದ್ರು ವಿಜೇಂದ್ರ ದೃಷ್ಟಿಯಲ್ಲಿ ತೀರಾ ಚಿಕ್ಕವನು. ನಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ದೂರವಾಣಿ ಕರೆ ಮಾಡಿದ್ರು ಸರಿಯಾಗಿ ಮಾತನಾಡೋದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಘಟಕದ ಪುನರ್ರಚನೆಯಿಂದ ಸಂಘಟನೆಗೆ ಹಿನ್ನಡೆಯಾಗುವ ಸಾಧ್ಯತೆ ಇದ್ದು, ಕಾರ್ಯಕರ್ತರ ಮನೋಬಲಕ್ಕೂ ಧಕ್ಕೆಯಾಗಲಿದೆ. ಇಂತಹ ಏಕಪಕ್ಷೀಯ ನಿರ್ಧಾರಗಳು ಮುಂದಿನ ಚುನಾವಣೆಯ ಮೇಲೂ ಪರಿಣಾಮ ಬೀರಬಹುದು ಅಂತ ಅವರು ಎಚ್ಚರಿಕೆ ಕೊಟ್ಟರು. ಈ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ತಿಳಿಸಿದ ಸಿದ್ದೇಶ್ವರ್, ವರಿಷ್ಠರು ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದ್ರೆ ಮುಂದಿನ ನಡೆ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು. ವಿಜೇಂದ್ರ ಅವರು ವಿಶ್ವಾಸದಲ್ಲಿ ಹೋದ್ರೇನೋ ಆಗತ್ತೆ, ವಿರೋಧ ಕಟ್ಕೊಂಡು ಏನೋ ಮಾಡಕ್ ಹೋದಂಗೆ ಕಾಣುತ್ತೆ. ನಾವು ಮಾಡಿದ್ದೇ ಸರಿ ಅನ್ನೋದಾಗತ್ತೆ. ಕಳ್ಕೊಳ್ಳೋದೇನೈತೆ, ವೋಟ್ ಹಾಕ್ಸೋದೇನು ಇವರೇನ ಲೋಕಲ್ ಲೀಡರ್ಗಳು ಹಾಕ್ಸ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರಾಗತ್ತೆ, ಗೊತ್ತಿಲ್ಲ.